ಎಲ್ರಿಗೂ ನಮಸ್ಕಾರ. ನಾವಿವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಎಣ್ಗಾಯಿ ರೆಸಿಪಿನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ತಪ್ಪದೆ ನೀವು ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ತಿಂಡಿಗಾಗಲಿ ರಾತ್ರಿ ಊಟಕ್ಕಾಗಲಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವಿವಾಗ ಎಣ್ಗಾಯಿನ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ನಾನು ಚಪಾತಿಗೆ ಹಸಿಟ್ಟು ಕಲಸಿಟ್ಕೊತಾ ಇದ್ದೀನಿ. ಅದು ಸಾಂಬಾರು ರೆಡಿ ಆಗುವಷ್ಟೊತ್ತಲ್ಲಿ ತುಂಬ ಚೆನ್ನಾಗಿ ನಾದ್ಕೊಳ್ಳಿ ಅಂತ ಹೇಳಿಬಿಟ್ಟು ಎಣ್ಗಾಯಿ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆನೇ ಹಸಿಟ್ಟನ್ನ ಕಲಸಿ ಇಟ್ಕೊತಾ ಇದ್ದೀನಿ. ಈ ಥರ ಎಣ್ಗಾಯಿ ಮಾಡಬೇಕಾದ್ರೆ ಚಪಾತಿ ಇಲ್ಲ ಅಂತಂದರೆ ಅದು ಇನ್ಕಂಪ್ಲೀಟ್ ಅಂತಲೇ ಫೀಲ್ ಆಗುತ್ತೆ ನನಗಂತೂ. ನಿಮಗೆ ಹೆಂಗೋ ಗೊತ್ತಿಲ್ಲ, ನಮ್ಮ ಮನೆಗೆ ಮಾತ್ರ ಎಣ್ಗಾಯಿ ಮಾಡ್ತಿದ್ದೀನಿ ಅಂದರೆ ಅದು ಕಂಪಲ್ಸರಿ ಚಪಾತಿ ಮಾಡಲೇಬೇಕು ಅಂತಲೇ ಹೇಳ್ತಾರೆ. ಎಣ್ಗಾಯಿಗೆ ಚಪಾತಿ ತುಂಬ ಒಳ್ಳೆ ಕಾಂಬಿನೇಷನ್ ಅದು. ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ತನಕ ತುಂಬ ಚೆನ್ನಾಗಿ ನಾದ್ಕೊಳ್ಳಿ ಅಂತ ಇಡ್ತಾಯಿದ್ದೀನಿ. ನಂತರ ಇವಾಗ ರೆಸಿಪಿನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ ಕಡಲೆ ಬೀಜ ಹಾಕ್ಕೊಂಬಿಟ್ಟು ಅದು ಚೆನ್ನಾಗಿ ಘಮಟ ಬರೋ ತನಕ ನೀಟಾಗಿ ಹುರ್ಕೋತಾ ಇದ್ದೀನಿ ಅದನ್ನ. ನಂತರ ಒಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡಿರೋ ಕಡಲೆ ಬೀಜ, ಸುಲ್ಕೊಂಡಿರೋ ಒಂದು 2ರಿಂದ 3 ಗಂಟು ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಂತರ ನಿಮಗೆ ಮನೇಲಿ ಖಾರ ಎಷ್ಟು ರೇಂಜಿಗೆ ತಿರ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ತಿಂತಾರೆ ಅಂತ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಮೆಣಸು, ಚಕ್ಕೆ, ಲವಂಗ ಮತ್ತು ಬಂಡೆ ಹೂವು ಹಾಕ್ಕೋತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ನಂತರ ನಾನು ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಇದೆ ಅಂತಂದರೆ ನೀವು ಕಾಯಿ ಹಾಕ್ಕೋಬೋದು. ನಂತರ ಈ ಥರ ತರಿಯಾಗೂ ಅಲ್ದಲೆ ತೀರಾ ಮೆತ್ತಗೂ ಅಲ್ದಲೆ ಈ ಥರ ಮೀಡಿಯಮಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮಸಾಲೆನ. ನಂತರ ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮೊದಲೇ ಧನಿಯಾ ಪೌಡ್ರು ಹಾಕಿ ಅದು ಗ್ರೈಂಡ್ ಮಾಡಿದ್ರೆ ತೀರಾ ಮೆತ್ತಗಾಗುತ್ತೆ. ಸಾಂಬಾರು ಅಷ್ಟೊಂದು ಟೇಸ್ಟಿ ಅಂತ ಅನಿಸಲ್ಲ, ಚೆನ್ನಾಗಿರಲ್ಲ. ಈ ನೆಕ್ಸ್ಟ್ ಟೈಮ್ ನೀವು ಮಾಡಬೇಕಾದ್ರೆ ಇದೇ ಥರ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಂತರ ಮಸಾಲೆ ರುಬ್ಬಿಟ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಗಾಯಿ ಅಂದರೆ ಎಣ್ಣೆ ಹಾಕಲೇಬೇಕಲ್ವ, ಒಂಚೂರು ಜಾಸ್ತಿ. ನಂತರ ಬದನೆಕಾಯಿನ ಈ ಥರ 4 ಭಾಗ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಣ್ಗಾಯಿಗೆ ಬದನೆಕಾಯಿ ಹೇಗೆ ಕಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಈ ಥರ ಕಟ್ ಮಾಡಿಕೊಂಡು ಒಳಗಡೆ ಏನಾದರೂ ಹುಳ ಏನಾದರೂ ಇದ್ದಾವ ಅಂತೇಳ್ಬಿಟ್ಟು ನೋಡಿ, ಏನೂ ಇಲ್ಲ ಒಳಗಡೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿಗೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಮಸಾಲೆನ ಸ್ಟಫ್ ಮಾಡಬೇಕಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಬರೀ ಕಡಲೆ ಬೀಜ ಮತ್ತು ಕೊಬ್ಬರಿನ ಡ್ರೈ ರೋಸ್ಟ್ ಮಾಡಿಬಿಟ್ಟು ನಂತರ ಅದನ್ನ ಪೌಡರ್ ಮಾಡಿ ಅದು ಸ್ಟಫಿಂಗಿಗೆ ಹಾಕ್ತಾರೆ. ಬಟ್ ಆ ಥರ ಮಾಡಿದ್ರೆ ಅದು ತರಿಯಾಗಿರೋ ಕಾರಣಕ್ಕೆ ಅದು ನೀಟಾಗಿರಲ್ಲ, ಸಾಂಬಾರು ಅಷ್ಟೊಂದು ಟೇಸ್ಟಿಯಾಗಿ ಅನಿಸಲ್ಲ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಇದೇ ಥರ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಸ್ಯಾಟಿಸ್ಫೈಡ್ ಆಗಿರುತ್ತೆ. ಫುಡ್ ಮಾತ್ರ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಪ್ರತಿಯೊಂದು ಬದನೆಕಾಯಿಗೂ ಈ ಥರನೇ ಸ್ಟಫ್ ಮಾಡಬೇಕಾಗುತ್ತೆ. ಈ ಥರ ಸ್ಟಫಿಂಗ್ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಅದು ನೀಟಾಗಿ ನಾದ್ಕೊಂಡು ಬೆಂದು ಎಲ್ಲ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗೆಲ್ಲ ಸ್ಟಫಿಂಗ್ ಎಲ್ಲ ರೆಡಿ ಆಯಿತು. ಇವಾಗ ಸಾಂಬಾರು ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲಿಗೆ ಆಯಿಲಿಗೆ ಒಂದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. ಬರೀ ಅದು ಫ್ಲೇವರ್ಗೋಸ್ಕರ ಮಾತ್ರ ಹಾಕ್ಕೋತಾ ಇದ್ದೀನಿ ನಾನು. ಅದು ಕಂಪಲ್ಸರಿ ಅಂತ ಏನಿಲ್ಲ, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಅದ್ರ ಜೊತೆ ಇವಾಗ ಸ್ವಲ್ಪ ಸಾಸಿವೆ ಕಾಳು, ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಒಗ್ಗರಣೆಗೆ ಹಾಕ್ಕೊಂಬಿಟ್ಟು ಆ ಒಗ್ಗರಣೆಗೆ ನಾವು ಆವಾಗಲೇ ಸ್ಟಫ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿನ ಒಂದೊಂದೇ ಪೀಸ್ ಹಾಕ್ತಾಯಿದ್ದೀನಿ. ಮೊದಲಿಗೆ ಮಸಾಲೆನ ಎಲ್ಲ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮೊದಲು ಈ ಥರ ಬದನೆಕಾಯಿನೇ ಫ್ರೈ ಮಾಡಿಕೊಂಡ್ರೆ ಮಾತ್ರ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದು ಎಣ್ಗಾಯಿ ಅಂತಲೂ ಅನಿಸುತ್ತೆ, ಇಲ್ಲಾಂದರೆ ಸಾಂಬಾರು ಬೇರೆ ಟೇಸ್ಟೇ ಬೇರೆ ಆಗಿಬಿಡತ್ತೆ, ಚೆನ್ನಾಗಿರಲ್ಲ. ಈ ಥರ ಎಲ್ಲ ಒಂದು 5 ನಿಮಿಷ ಕುಕ್ ಮಾಡ್ಕೊಂಡಿದ್ದಾದಮೇಲೆ ಅದು ಎಣ್ಣೆ ಎಲ್ಲ ಈ ಥರ ಬಿಟ್ಕೊಂಡು ಎಲ್ಲ ಫ್ರೈ ಆಗಿರುತ್ತದು. ಅದನ್ನೆಲ್ಲ ಮೇಲೆ ಕೆಳಗೆ ಎಲ್ಲ ಮಾಡಿಕೊಂಡು ನಾವಿವಾಗ ಅದಕ್ಕೆ ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಹಾಕ್ಕೋಬೇಕು. ಮಸಾಲೆ ಮತ್ತು ಅದ್ರ ಜೊತೆ ಅದಕ್ಕೆ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಅದ್ರ ಜೊತೆ ಒಂಚೂರು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನಂತರ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಬೇಕಿವಾಗ. ಟೊಮ್ಯಾಟೊ ಹಾಕಿದ್ರೆ ಅದು ಬೇರೆ ಲೆವೆಲ್ ಟೇಸ್ಟೇ ಚೆನ್ನಾಗಿರುತ್ತೆ. ಈ ಥರ ನೀರು ಕರೆಕ್ಟಾಗಿ ಇದೆಯಾ ಅಲ್ವಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಟ್ಟು ನೀರು ಬೇಕು ಅಂದರೆ ಹಾಕ್ಕೊಡಿ, ಬೇಡ ಅಂದರೆ ಏನು ಬೇಡ. ನಂತರ ಇದನ್ನು ಒಂದು 5ರಿಂದ 10 ನಿಮಿಷ ಕುದಿಯೋಕೆ ಬಿಡಬೇಕು. ಅದು ಕುದ್ದಾದಮೇಲೆ ಸಾಂಬಾರು ಒಂಚೂರು ಗಟ್ಟಿಯಾಗಿದೆ. ಆಲ್ಮೋಸ್ಟ್ ಎಲ್ಲ ಬದನೆಕಾಯಿ ಸಹ ನೀಟಾಗಿ ಬೆಂದಿದೆ. ಸಾಂಬಾರು ರೆಡಿ ಆಯಿತು. ಇವಾಗ ಒಂದು ಬಿಸಿ ಸಾಂಬಾರಿಗೆ ಬಿಸಿ ಚಪಾತಿ ಇರಬೇಕಲ್ವ, ಮತ್ತು ಚಪಾತಿನೂ ರೆಡಿ ಮಾಡಿದ್ದಾಯಿತು. ಇವಾಗ ನಾನು ಚಪಾತಿನ
ಬದನೆಕಾಯಿ ಸಾಂಬಾರಾದ ಎಣ್ಗಾಯಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಒಂದೆರಡು ಪೀಸ್ ಈರುಳ್ಳಿ ಬೇರೆ ಇಟ್ಕೊಳ್ಳಿ. ಈರುಳ್ಳಿ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ತಿಂದಷ್ಟು ನಮ್ಮ ಹಾರ್ಟ್ಗೂ ತುಂಬ ಒಳ್ಳೆಯದು. ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.